ಮಾತಾಡಬೇಕಾಗಿದ್ದು ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಸರ್ ಆ್ಯಕ್ಚುಲಿ ಟ್ರೈಲರ್ ತೋರಿಸಿದ್ದೀನಿ, ಎಲ್ಲ ಸುಮ್ಮನೆ ಅಂದೆ. ಟ್ರೈಲರ್ ತೋರಿಸಿದ್ದೀನಿ, ಟ್ರೈಲರ್ ಬಗ್ಗೆ ನೀವೇ ಹೇಳಬೇಕು. ಬಟ್ ಕಷ್ಟಪಟ್ಟು ಇಲ್ಲಿವರೆಗೂ ಔಟ್ಪುಟ್ ತರಬೇಕಂದ್ರೆ ತುಂಬ ಎಫರ್ಟ್ ಹಾಕಿದ್ವಿ. ಆಮೇಲೆ ನಾನು ಸುರೇಶ್ ಸರು ಅವ್ರು ನನಗೆ ಸುಮಾರು 15 ವರ್ಷದಿಂದ ನನ್ನ ಗುರುಗಳವರು. ಅವತ್ತು ಹೇಳಿದ್ದೀನಿ, ನಾವಿಬ್ಬರು ಈ ಸಿನಿಮಾನ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಒಂದು ನಾವಿಬ್ಬರು ಜೊತೆ ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾ ಬಂದಿದೆ. ಈ ಸಿನಿಮಾದಲ್ಲಿ ಏನೇ ಆದರೂ ನಮ್ಮಿಬ್ಬರೂ ಚೆನ್ನಾಗಾದರೂ ಇದಾದರೂ ನಾವಿಬ್ಬರು ಸಹ ಅದಕ್ಕೆ ಜವಾಬ್ದಾರರು. ಇನ್ನೊಂದು ವಿಷಯ, ಧರ್ಮ ಸರ್ಗೂ ನನಗೂ ಇದು 2ನೇ ಸಿನಿಮಾ. ಲಾಸ್ಟ್ ಟೈಮ್ ಹೇಳ್ದಂಗೆ ಇದು ಮುಮ್ತಾಜ್ ಸಿನಿಮಾ ಮಾಡಿದ್ದೀವಿ ನಾವು. ಸೊ ಮುಮ್ತಾಜ್ ಮಾಡಿದಾಗ ನಾನು ತುಂಬ ಕಣ್ಣೀರು ಹಾಕ್ಸಿದ್ದೀನಿ. ಈ ಸಿನಿಮಾ ಮಾಡಿದ್ಮೇಲೆ ಸ್ವಲ್ಪ ಬ್ಲಡ್ ಜಾಸ್ತಿ ಓಡಿಸಿದ್ದೀನಿ. ಸೊ ಅದಕ್ಕೂ ಇದಕ್ಕೆ ಡಿಫ್ರೆನ್ಸು ಶೇಡ್ ಚೇಂಜ್ ಮಾಡಿದ್ದು ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ತಲ್ವಾರಿಂದ ಆಫ್ಟರ್ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಅಲ್ಲಿ ಬೇರೆ ಥರನೇ ಏನು ನೋಡಿದ್ರು, ಈ ಸಿನಿಮಾ ಅವ್ರಿಗೆ ಬೇರೆ ಥರ ಶೇಡ್ ಇದೆ. ಇದು ಬರೀ ರೌಡಿಸಮ್ ಸಿನಿಮಾ ಅಂತಲ್ಲ, ಇದು ಆ್ಯಕ್ಚುಲಿ ಒಂದು ಸಂಬಂಧಗಳ ಸುತ್ತ ನಡೀತಕ್ಕಂಥ ಒಂದು ಕತೆ. ಇದರಲ್ಲಿ ಒಂದು ಡೈಲಾಗ್ ಇದೆ, ಇದ್ರ ನರೇಶನೇ ಬೇರೆ ಇದೆ. ರೋಸ್ ಹಿಡಿದವರು ಇಬ್ಬರು ಸಾಯ್ತಾರೆ, ಲಾಂಗ್ ಹಿಡಿದ್ರೆ ಒಬ್ಬರು ಸಾಯ್ತಾರೆ. ಅವ್ರು ಸುತ್ತಾ ಇರೋರು, ಅವ್ರೊಬ್ಬರಿಂದ ಸುತ್ತಾ ಇರೋರು ಎಲ್ಲರೂ ಸಾಯ್ತಾರೆ. ಆದ್ರೆ ರೋಸ್ ಹಿಡಿದವರು ಇಬ್ಬರೇ ಸಾಯ್ತಾರೆ. ಅಂದರೆ ಪ್ರೀತಿ ಮಾಡೋದ್ರಿಂದ ಅದ್ರ ಮೋಸ ಇಬ್ಬರೇ ಹೋಗ್ತಾರೆ. ಒಂದು ಲಾಂಗಿಂದ ಎಷ್ಟು ಸಂಸಾರಗಳು ಹಾಳಾಗ್ತವೆ ಅನ್ನೋದೊಂದು ಮೇಜರ್ ಪಾಯಿಂಟ್ ಈ ಸಿನಿಮಾದಲ್ಲಿ ಹೇಳಕ್ಕೆ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಸರ್ ಈಗ ಒಂದು ಸಾಂಗ್ ಪ್ಲೇ ಮಾಡಿದ್ವಿ. ದುರದೃಷ್ಟ ನೋಡಿ ನಮ್ದು ಹೆಂಗಿದೆ ಅಂತಂದರೆ, ಈ ಸಾಂಗು ಮಾಡಿದ್ದು ನಾನು ಪ್ರವೀಣ್ ಸರ್. ನನಗೆ ಪ್ರವೀಣ್ ಸರ್ ಹತ್ರ ಹೋಗ್ಬಿಟ್ಟು, ಸರ್ ಈ ಥರ ಒಂದು ಸಾಂಗ್ ಬೇಕು, ಈ ಥರ ಮಾಡೋಣ ಸರ್ ಅಂತ ನಾನು ಅವ್ರಿಗೆ ಹೇಳಿದೆ. ಓಕೆ ಸರ್ ಮಾಡೋಣ ಅಂದರು. ನನಗೂ ಅವ್ರಿಗೆ ಜರ್ನಿ ಸುಮಾರು ಮುಮ್ತಾಜಿಂದ ಜೊತೆ ಇದೆ. ನಾವು ಹೊರಟಿದ್ದು ಮದರ್ ಸಾಂಗ್ ಮಾಡಬೇಕಂತ. ಅದ್ರ ಲಿರಿಕ್ಸ್ ಬರ್ದಿದ್ದು ನಾನೇ, ಯಾರಯ್ಯ ನಿನ್ನೋರು ಅಂತ. ನಾನು ಬೆಳೆದು ಬಂದ ವಾತಾವರಣದಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದು ಬೆಳೆದಿರ್ತಕ್ಕಂಥ ದಿನಗಳು ಸುಮಾರು ವರ್ಷಗಳೇ ಇದ್ದಾವೆ. ಸೊ ಅದ್ರ ಮೇಲೆ ನಾನು ಸಾಂಗ್ ಮಾಡಿದ್ವಿ. ನಮ್ಮಮ್ಮ ಆ್ಯಕ್ಚುಲಿ ಬೇಸಿಕಲಿ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಬಂದ್ಬಿಟ್ಟು ರೈತರು, ಅವ್ರಿಗೆ ಗೊತ್ತಿಲ್ಲ ಸಿಟಿ. ಪಾಪ ಅವ್ರು ಬರಬೇಕಾದ್ರೆ ತುಂಬ ಇದಾಯಿತು. ಈ ಸಾಂಗ್ನ ಮಾಡ್ಬೇಕಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಪಾಪ ಸುರೇಶ್ ಸರ್ ಸರಿ ಕೇಳ್ತಾನೆ ಇದೆ ಇಲ್ಲಿ ಅಂತ. ನಮ್ಮ ಅಕ್ಕ ಅವ್ರು ಆಗಲೇ ಸ್ಟೇಜ್ ಮೇಲೆ ಬಂದರು. ಪ್ರವೀಣ್ ಸರ್ ಆಸೆ ಇಟ್ಕೊಂಡು ಫಸ್ಟ್ ಟೈಮ್ ಸ್ಟೇಜ್ಗೆ ಅವ್ರ ತಾಯಿನ ಕರ್ಕೊಂಬಂದರು. ನೋಡಿ ಸಾಂಗ್ ಮಾಡಿದ್ದು ನಾನು ಪ್ರವೀಣ್ ಸರ್. ಬಟ್ ಅವ್ರ ತಾಯಿನೂ ಮೇಲಕ್ಕೆ ಬರಲಿಲ್ಲ, ನಮ್ಮ ತಾಯಿನೂ ಮೇಲಕ್ಕೆ ಬರಲಿಲ್ಲ. ಬಟ್ ಈಗ ಬಂದಿದ್ದಾರೆ. ನೀವು ಯಾರು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ 1 ಮಿನಿಟ್, ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಈ ಸಾಂಗ್ನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, 2 ಸೆಕೆಂಡ್ ಮೇಲೆ ಕರ್ಕೊಂಡು ಸರ್. ಬೇಜಾರು ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.